ಬಿಳಿ ಬುತ್ತಿ ಪುಡಿ ಚಟ್ನಿ ಹೆಸರು ಕೇಳಿದ್ದೀರಾ? ತಿಂದಿದ್ದೀರಾ? ತುಂಬ ಸುಲಭ ವಿಧಾನ. ಹಳ್ಳಿಯವರಿಗಾದರೆ ಬಿಳಿ ಬುತ್ತಿ ಅಂದರೆ ಏನು ಗೊತ್ತಿರುತ್ತೆ. ಶೇಂಗಾ ಪುಡಿ ಚಟ್ನಿ ಬಿಳಿ ಬುತ್ತಿ ಆದರೆ ಅಮೃತದಂಥ ಭೋಜನ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾದ ಎಲ್ಲರಿಗೂ ಇಷ್ಟವಾಗುವಂತಹ ಬಿಳಿ ಬುತ್ತಿ ಮಾಡ್ಕೊಂಬರೋಣವಾ? ಬಿಳಿ ಬುತ್ತಿ ಮಾಡೋಕ್ಕೆ ಈರುಳ್ಳಿ ಸಣ್ಣದಾಗಿ ಕಟ್ಟಾಗಿರಬೇಕು. ಹಾಗಾಗಿ ಈರುಳ್ಳಿನ ರೆಡಿ ಮಾಡ್ಕೊಳ್ಳೋಣ. 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. 1 ಇಂಚ್ ಶುಂಠಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. 3 ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ನಾವು ಚಾಕ್ ಮಾಡ್ಕೊಳ್ಳೋಣ. ತುಂಬ ಸುಲಭ ನೋಡಿ. ಇದರಲ್ಲಿ ರೆಡಿ ಮಾಡಿ ಹಾಕಿದರೆ ಬುತ್ತಿಗೆ ತುಂಬ ರುಚಿಯಾಗಿರುತ್ತೆ. ಕಟ್ ಮಾಡ್ತಾ ಕೂತ್ರೆ ಒಂದು ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಇಂಥದ್ದೆಲ್ಲ ಇದ್ದರೆ ನೋಡಿ, ಇಂಥ ಅಡುಗೆಗಳನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು. ಇದು ಒಂದು ರೆಡಿ ಇತ್ತು ಮತ್ತು ಅನ್ನ ಒಂದು ರೆಡಿ ಇತ್ತು ಅಂದರೆ 5 ನಿಮಿಷ ಸಾಕು ಮಾಡೋಕ್ಕೆ. ನೋಡ್ತಾ ಇರ್ಬೋದು ನೀವು. ಇದು ಈಗ ರೆಡಿ ಆಯಿತು ನೋಡಿ. ಎಷ್ಟು ಸಣ್ಣದಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಅನ್ನ ತುಂಬ ಮೆತ್ತಗಾಗಿರಬೇಕು. ನೀವು ಇದಕ್ಕಷ್ಟೇ ಮಾಡಬೇಕಂದ್ರೆ ಒಂದು 3 ವಿಷಲ್ ತೊಗೊಳ್ಬೇಕಾಗತ್ತೆ. ನಾನು ಅನ್ನನ ಮೆತ್ತಗೆ 1 ಗ್ಲಾಸ್ ಅನ್ನನ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಅನ್ನನೇ ಇತ್ತು ಅಂದರೆ ನೀವು ಅನ್ನನ ಸ್ವಲ್ಪ ಮಿಲ್ಕೋಬೇಕಾಗತ್ತೆ. ಏನಾದರೂ ಒಂದು ಕಪ್ಪಲ್ಲಿ ಚೆನ್ನಾಗಿ ಮಿಲ್ಕೊಂಡು ಹಾಕ್ಕೊಳ್ಬೇಕು. ಈಗ ನೋಡಿ, ಇದು ಮೆತ್ತಗಿರೋದ್ರಿಂದ ಜಾಸ್ತಿ ಮಿಲಿಯೋದೇನು ಬೇಡ. ಒಂದು ಸೌಟಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ನಾನು ಅನ್ನ ಮಾಡುವಾಗ ಉಪ್ಪನ್ನು ಕೂಡ ಹಾಕಿ ಮಾಡಿದ್ದೆ. ನೀವು ಉಪ್ಪು ಹಾಕಿಲ್ಲ ಅಂದರೆ ಈಗ ಹಾಕ್ಕೊಳ್ಬೋದು. ಅನ್ನ ಈ ರೀತಿ ಚೆನ್ನಾಗಿ ಮಿಲ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ರೆಡಿ ಮಾಡಿಟ್ಟಿರುವ ಈರುಳ್ಳಿ ಮಿಕ್ಸನ್ನು ಹಾಕ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಎಷ್ಟು ಸಣ್ಣದಾಗಿ ಕಟ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬುತ್ತಿಗೆ ರುಚಿ ಕೊಡುತ್ತೆ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸಾಂಪ್ರದಾಯಿಕ ಅಡುಗೆ. ಹಳ್ಳಿಗಳಲ್ಲಿ ಕೆಲವೊಂದು ಹಬ್ಬಗಳಲ್ಲಿ ಮಾಡ್ತಾರೆ ಇದನ್ನು. ಹಾಗೆ ಈ ಒಂದು ಬೇಸಿಗೆ ಟೈಮಲ್ಲಿ ಎಲ್ಲರಿಗೂ ಒಂದು ತಂಪಾಗಿರುತ್ತೆ. ಇದನ್ನು ತಿಂದರೆ ತುಂಬ ರುಚಿಯಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಮಾಡ್ಬೋದು, ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ರೆಡಿ ಇದೆ. ಇವಾಗ ಇದು ಅದೇ ಬೌಲಲ್ಲಿ ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಮೊಸರನ್ನು ಸ್ವಲ್ಪ ಕಡ್ಕೊಳ್ಳೋಣ. ಗಟ್ಟಿ ಮೊಸರಿಗೆ ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ರುಚಿ ಮೊಸರಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ನಾನು ಹಾಕಿದ್ದೀನಿ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಾವು ಮೊಸರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬರೀ ಮೊಸರನ್ನೇ ಹಾಕಿದರೆ ಚೆನ್ನಾಗಿರೋದಿಲ್ಲ. ಮಜ್ಜಿಗೆ ಥರ ಈ ರೀತಿ ಕಡ್ಕೊಳ್ಬೇಕು. ಆವಾಗ ಅದು ಚೆನ್ನಾಗಿರುತ್ತೆ ಬುತ್ತಿಗೆ. ಇಲ್ಲಾಂದರೆ ಅದು ಒಂಥರ ಹಾಗೆ ಸಿಕ್ಬಿಡುತ್ತೆ ಬುತ್ತಿಯಲ್ಲಿ ಮಧ್ಯದಲ್ಲಿ. ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ. ನೀರು ಥರ ಇರಬೇಕು. ನೋಡಿ, ಇವಾಗ ನಾನು ಹಾಕಿರೋ ಮೊಸರಿಗೆ ಕರೆಕ್ಟಾಗಿದೆ. ನಾನು ಒಂದೇ 1 ಗ್ಲಾಸ್ ಅಕ್ಕಿನ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಹದ ಕರೆಕ್ಟಾಗಿದೆ. ಮೊಸರು ಸಾಕಾಗುತ್ತೆ. ಈಗ ಉಂಡೆ ಕಟ್ಟಕ್ಕೆ ಬರುತ್ತೆ. ಇವಾಗ ಅಂಟುತ್ತೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಮಜ್ಜಿಗೆನ ಕೈಗೆ ಹಚ್ಕೊಂಡು ಈ ರೀತಿಯಾಗಿ ನಾವು ಉಂಡೆನ ಕಟ್ಟಬೇಕು. ಒಂದು ಸಲ ಹಚ್ಕೊಂಡ್ರೆ ಸಾಕು, ಎಲ್ಲ ಉಂಡೆನೂ ನಾವು ಕಟ್ಬೋದು. ಇದು ಒಂದು 10 ನಿಮಿಷ ನಾವು ಮಾಡಿಟ್ರೆ ಗಟ್ಟಿಯಾಗಿಬಿಡುತ್ತೆ. ತಿನ್ನೋದಕ್ಕೆ ಇನ್ನೂ ರುಚಿ ಕೊಡುತ್ತೆ. ಈಗ ಸ್ವಲ್ಪ ಮೆತ್ತಗಿದೆ, ಬಿಸಿ ಇರೋದ್ರಿಂದ ಅನ್ನ. ನೋಡಿ, ಇದೇ ರೀತಿಯಾಗಿ ಎಲ್ಲ ಉಂಡೆನ ಕಟ್ಟಿ ಅಲ್ಲೇ ಇಟ್ಕೊಂಡು ನಂತರ ನಾವು ತಟ್ಟೆಗೆ ಹಾಕ್ಕೊಳ್ಬೋದು. ತುಂಬ ಸುಲಭ ವಿಧಾನ, ತುಂಬ ಆರೋಗ್ಯಕರವಾದ ಅಡುಗೆ ಇದು. ಈ ಬೇಸಿಗೆಗಂತೂ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು. ನೋಡಿ, ಎಲ್ಲವೂ ರೆಡಿ ಆಯಿತು. ಈಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈ ರೀತಿ ಉಂಡೆ ಕಟ್ಟಿ ಹಾಕ್ಕೊಳ್ಬೇಕು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಪುಡಿಗಳು ತುಂಬ ಚೆನ್ನಾಗಿರುತ್ತೆ. ಅಗಸೆ ಚಟ್ನಿ ಆಗಿರ್ಬೋದು, ಕಡಲೆ ಬೀಜದ ಚಟ್ನಿ ಆಗಿರ್ಬೋದು, ಒಣ ಕೊಬ್ಬರಿ ಚಟ್ನಿ ಆಗಿರ್ಬೋದು, ಯಾವುದೇ ಆದ ಚಟ್ನಿ ಪುಡಿ ಸೂಪರ್ ಆಗಿರುತ್ತೆ ಇದಕ್ಕೆ. ನಾನು ನಮ್ಮ ವಿಡಿಯೋದಲ್ಲಿ ಕಡಲೆ ಬೀಜದ ಚಟ್ನಿ, ಒಣ ಕೊಬ್ಬರಿ ಚಟ್ನಿನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈಗ ನೋಡಿ, ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀನಿ.
ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೊಳ್ಬೋದು, ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೊಳ್ಬೋದು. ತುಂಬ ಸುಲಭವಾಗಿ, ತುಂಬ ರುಚಿಯಾಗಿ, ಆರೋಗ್ಯಕರವಾಗಿ, ಸ್ವಲ್ಪನೂ ಎಣ್ಣೆನ ಬಳಸದೇ ಮಾಡುವಂತಹ ಬಿಳಿ ಬುತ್ತಿ. ಇದು ಹಿಂದಿನ ಕಾಲದ ರೆಸಿಪಿ. ಈ ಬೇಸಿಗೆಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಕಡಲೆ ಬೀಜದ ಚಟ್ನಿ ಪುಡಿ ಮಾಡಿದ್ದೆ. ಇವಾಗ ಚಟ್ನಿ ಪುಡಿ ಜೊತೆಗೆ ಬಿಳಿ ಬುತ್ತಿ ತಿಂತಾಯಿದ್ರೆ ಬೊಂಬಾಟಾಗಿರುತ್ತೆ. ಇನ್ನು ಯಾವ ಊಟನೂ ಬೇಡ ಅನಿಸುತ್ತೆ, ಅಷ್ಟೊಂದು ರುಚಿಕರವಾಗಿರುತ್ತೆ. ಇವತ್ತಿನ ಆರೋಗ್ಯಕರ ಅಡುಗೆಯಲ್ಲಿ ಬಿಳಿ ಬುತ್ತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.